ನಮಸ್ಕಾರ ಸ್ನೇಹಿತರೆ, ಇದೊಂದು ಮಲೆನಾಡಿನ ಮಳೆಯ ತೇವ ತುಂಬಿದ ಗಾಳಿಯಿಂದ ಭೂಮಿಯ ವಾಸನೆಯೊಂದಿಗೆ ಹಸಿರು ಕಣಿವೆಗಳ ನಡುವೆ ಮಂಜಿನ ಚದರ ಹೊದಿಕೆಯಂತೆ ಮೌನವಾಗಿ ಬಿದ್ದಿದ್ದ ಒಂದು ಸುಂದರವಾದ ಹಸಿರು ಚಿಕ್ಕ ಹಳ್ಳಿಗೆ ಗಂಗಾಧರ್ ಕುಟುಂಬ ಹಿಂದಿನಿಂದಲೂ ಅತ್ಯಂತ ಹೆಸರುವಾಸಿಯಾಗಿತ್ತು. ಗಂಗಾಧರ್ ಅವರು ರೈತ ಕುಟುಂಬದಿಂದ ಬಂದವರು. ಶಾಂತ ಪರಿಶ್ರಮಿ ಮನೆಯವರು ಆಗಿದ್ದವರು. ಈ ಮನೆಯವರೆಲ್ಲರೂ ಸಹ ಒಟ್ಟಾಗಿ ಇರಬೇಕೆಂಬ ನಂಬಿಕೆ ಅವರಿಗೆ ಜೀವಕ್ಕಿಂತ ಮುಖ್ಯವಾಗಿತ್ತು. ಅವನ ಪತ್ನಿ ಲಕ್ಷ್ಮಿ ಮನೆಯ ನಡಿಗುಟ್ಟಿಗೆಯಂತೆ ಮಕ್ಕಳಿಗೆ ಸಿಹಿ ಮಾತು, ಊರಿಗೆ ಕರುಣೆ, ಮನೆಯಲ್ಲಿ ಯಾವಾಗಲೂ ಹಬ್ಬದಂಥ ವಾತಾವರಣ ಇರುತ್ತಿತ್ತು. ಗಂಗಾಧರ್ ಹಾಗೂ ಲಕ್ಷ್ಮಿ ದಂಪತಿಗೆ ಇಬ್ಬರು ಮಕ್ಕಳಿದ್ದರು. ಮಗ ಅದ್ವೈತ್ ಹಾಗೂ ಮಗಳು ಆರತಿ. ಇಬ್ಬರು ಹುಟ್ಟಿನಿಂದಲೇ ಒಂದೇ ಮನೆಯಲ್ಲಿ ಬೆಳೆದರೂ ಗುಣ ಸ್ವಭಾವದಲ್ಲಿ ಬೇರೆ ಬೇರೆಯಾಗಿದ್ದರು. ಆರತಿಯು ಮೃದು ಸ್ವಭಾವದ ಹುಡುಗಿಯಾಗಿದ್ದರೆ ತಾನು ಏನೇ ಮಾಡಿದರೂ ಅದಕ್ಕೆ ಭಾವನೆಯನ್ನು ತುಂಬುತ್ತಿದ್ದಳು. ಅದ್ವೈತ್ ಜಾಣ ಹಾಗೂ ಚೆಲುವಾಗಿದ್ದ, ಆದರೆ ಸ್ವಲ್ಪ ತಟಸ್ಥ. ಕುಟುಂಬದ ಜವಾಬ್ದಾರಿಗಿಂತ ಹೊರಗಿನ ಜಗತ್ತೇ ಅವನಿಗೆ ಒಂದು ಕನಸಾಗಿತ್ತು. ಕಾಲ ಕಳೆದಂತೆ ಮಕ್ಕಳು ದೊಡ್ಡವರಾದರು. ಆರತಿ ಹಳ್ಳಿಯಲ್ಲೇ ಉಳಿದುಕೊಳ್ಳುತ್ತಾ ಶಿಕ್ಷಕಿಯಾಗುವ ತನ್ನ ಕನಸಿಗೆ ರೆಕ್ಕೆ ಕಟ್ಟಿದಳು. ಆದರೆ ಅದ್ವೈತ್ ಮಾತ್ರ ನಗರಕ್ಕೆ ಹೋಗಿ ಇಂಜಿನಿಯರ್ ಆಗಿ ಅಲ್ಲೇ ಇರಲು ನಿರ್ಧರಿಸಿದ. ಹಳ್ಳಿಯಿಂದ ಮೊದಲ ಬಾರಿಗೆ ಬಸ್ ಹತ್ತಿ ಹೊರಟಾಗ ತಾಯಿ ಲಕ್ಷ್ಮಿಯ ಕಣ್ಣಲ್ಲಿ ನೀರು ತುಂಬಿತ್ತು. ಆರತಿಯು ತನ್ನ ಅಣ್ಣನ ಕೈ ಹಿಡಿದುಕೊಂಡು, ಅಣ್ಣ, ಎಷ್ಟೇ ದೂರ ಹೋದರೂ ನಮ್ಮನ್ನು ಮರೆಯಬೇಡ, ಮನೆಯನ್ನು ಮರೆಯಬೇಡ ಎಂಬುದಾಗಿ ಕಣ್ಣೀರನ್ನು ಸುರಿಸುತ್ತಾಳೆ. ಆಗ ಅದ್ವೈತ್ ಹೇಳುತ್ತಾನೆ, ನಾನು ಗಂಗಾಧರವರ ಮಗ. ಮರೆತಿದ್ದು ನಿಜವೇ. ನಾನು ಯಾವತ್ತೂ ಸಹ ನನ್ನ ತಾಯಿ ತಂದೆಯನ್ನು ಹಾಗೂ ಹುಟ್ಟ ಊರನ್ನು ಮರೆಯುವುದಿಲ್ಲ ಎಂಬುದಾಗಿ ಹೇಳುತ್ತಾನೆ. ಇತ್ತ ನಗರದ ಬದುಕು ಒಳೆಯುತ್ತಿತ್ತು. ಹೊಸ ಸ್ನೇಹಗಳು, ಹೊಸ ಕನಸುಗಳು, ಹೊಸ ಗುರಿಗಳು. ಆದರೆ ನಿಧಾನವಾಗಿ ಕುಟುಂಬದ ಕರೆಗಳು ಕಡಿಮೆಯಾಯಿತು. ಹಬ್ಬದಂದು ಮನೆಗೆ ಬರಬೇಕಾಗಿದ್ದರೂ ಇಲ್ಲಿ ಪ್ರಾಜೆಕ್ಟ್ ಇದೆ, ಸ್ವಲ್ಪ ತಡವಾಗಿ ಬರುತ್ತೇನೆ ಎಂಬುದಾಗಿ ಹೇಳುತ್ತಿದ್ದ. ಲಕ್ಷ್ಮಿಯು ಕಾಯಬೇಕಾದ ಪರಿಸ್ಥಿತಿ ಬರುತ್ತದೆ. ಪ್ರತಿನಿತ್ಯ ಅವಳು ಸಂಜೆ ಬಾಗಿಲಿನಲ್ಲಿ ಕುಳಿತು ತನ್ನ ಮಗನಿಗಾಗಿ ಕಾಯುತ್ತಾ ಇರುತ್ತಾಳೆ. ಬಹುಶಃ ಇಂದು ಬರುತ್ತಾನೆ, ನಾಳೆ ಬರುತ್ತಾನೆ ಎಂದು ಕಾಯುತ್ತಾ ಇರ್ತಾಳೆ. ಆದರೆ ತಾಯಿಯ ಕಾಯುವಿಕೆಗೆ ಉತ್ತರ ಇರುವುದಿಲ್ಲ. ಮೌನವಾಗಿ 4 ಹನಿ ಕಣ್ಣೀರು ಸುರಿಸುತ್ತಾ ಮತ್ತೆ ಮೆಲ್ಲಗೆ ಮನೆ ಒಳಗೆ ಹೋಗಿ ಬಾಗಿಲು ಹಾಕಿ ಮೌನಕ್ಕೆ ಆಗ ಗಂಗಾಧರ್ ಅವರು ತನ್ನ ಹೆಂಡತಿಗೆ, ಬಿಡು, ಹುಡುಗ ಉದ್ಯೋಗ ಮಾಡುತ್ತಿದ್ದಾನೆ, ಸಮಯ ಸಿಕ್ಕಾಗ ಬರುತ್ತಾನೆ ಎಂಬುದಾಗಿ ಅವನನ್ನು ಸಮಜಾಯಿಸಿಕೊಳ್ಳುತ್ತಾರೆ. ಆದರೂ ತಾಯಿ ಹೃದಯ ಕೇಳಬೇಕಲ್ಲ. ಅವಳಿಗೆ ಅವನನ್ನು ನೋಡದೇ ಇರಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಈ ಕಾರಣಗಳು ತಾಯಿ ಹೃದಯವನ್ನು ತಣಿಸಬಲ್ಲವೇ? ಇಲ್ಲ. ಅವಳಿಗೆ ತನ್ನ ಕಂದನನ್ನು ನೋಡಬೇಕೆಂಬುದೇ ತವಕ. ಇತ್ತ ತಂಗಿ ಆರತಿ ಕೂಡ ತನ್ನ ಅಣ್ಣನಿಗಾಗಿ ಕಾಯುತ್ತಿದ್ದಳು. ಚಿಕ್ಕವನಾಗಿದ್ದಾಗ ಹೇಗೆ ತನ್ನ ಜೊತೆ ಸೈಕಲನ್ನು ಚಲಾಯಿಸುತ್ತಿದ್ದ, ಹೇಗೆ ಮಳೆ ಬಂದರೆ ನಾವಿಬ್ಬರೂ ಮಳೆಯ ನೀರಿನಲ್ಲಿ ಆಟವಾಡುತ್ತಿದ್ದೆವು ಎಂಬುದನ್ನು ನೆನಪನ್ನು ಮಾಡಿಕೊಳ್ಳುತ್ತಾ ಪ್ರತಿ ರಾತ್ರಿ ಅವಳಿಗೆ ಅವನ ನೆನಪುಗಳು ಅತ್ಯಂತ ಕಠೋರವಾಗಿ ಕಾಡುತ್ತಾ ಇರುತ್ತವೆ. ಅಣ್ಣನನ್ನು ನೋಡಬೇಕೆಂಬ ತವಕ ಅವಳಲ್ಲಿ ಹೆಚ್ಚಾಗಿರುತ್ತದೆ. ಪ್ರತಿದಿನವೂ ಅಣ್ಣನ ನೆನಪಿನಲ್ಲಿ ಕಾಲವನ್ನು ಕಳೆಯುತ್ತಾ ಇರ್ತಾಳೆ. ಸ್ವಲ್ಪ ದಿನಗಳ ನಂತರ ಒಂದು ಸಂಜೆ ಗಂಗಾಧರ್ ಅವರು ಹೊಲದಿಂದ ಮನೆಗೆ ಬಂದ ಕೂಡಲೇ ಒಂದು ಕುರ್ಚಿಯ ಮೇಲೆ ಕುಳಿತುಕೊಳ್ಳುತ್ತಾರೆ. ತುಂಬ ಆಯಾಸಪಟ್ಟವರಂತೆ ಕಾಣುತ್ತಾರೆ. ಲಕ್ಷ್ಮಿ ಓಡಿ ಬರುತ್ತಾಳೆ. ಬಂದು ಏನಾಯಿತು ಎಂದು ಕೇಳುತ್ತಾಳೆ. ಆಗ ಅವರು, ಸ್ವಲ್ಪ ಎದೆ ನೋವಿದೆ, ಏನೋ ಬಿಗಿದಾಗಿ ಹಿಡಿದಂತಾಗುತ್ತಿದೆ ಎಂಬುದಾಗಿ ಹೇಳುತ್ತಾರೆ. ಆಗ ಲಕ್ಷ್ಮಿಯು ತನ್ನ ಗಂಡನನ್ನು ಕೂಡಲೇ ಹಳ್ಳಿಯ ಆಸ್ಪತ್ರೆಗೆ ಕರೆದೊಯ್ಯುತ್ತಾಳೆ. ಅಲ್ಲಿಂದ ವೈದ್ಯರು ಇವರನ್ನು ದೊಡ್ಡ ಆಸ್ಪತ್ರೆಗೆ, ಸಿಟಿಗೆ ಕರೆದುಕೊಂಡು ಹೋಗುವುದು ಒಳ್ಳೆಯದು ಎಂದು ಹೇಳುತ್ತಾರೆ. ಆಗ ಲಕ್ಷ್ಮಿಯು ಅದ್ವೈತ್ಗೆ ಕರೆ ಮಾಡಿ ಕಂಗಾಲಿನ ಧ್ವನಿಯಲ್ಲಿ ಹೇಳುತ್ತಾಳೆ,
ತಂದೆಗೆ ಹುಷಾರಿಲ್ಲ, ಎದೆ ನೋವಿನಿಂದ ನರಳುತ್ತಿದ್ದಾರೆ. ಅವರನ್ನು ನಗರದ ಆಸ್ಪತ್ರೆಗೆ ಕರೆದೊಯ್ಯಬೇಕಂತೆ. ಮಗು, ಬೇಗ ಬಂದು ಬಿಡು ಎಂದು ಹೇಳುತ್ತಾರೆ. ಆಗ ಕರೆ ಸ್ವೀಕರಿಸಿದ ಅವನು, ನನಗೆ ತುರ್ತು ಮೀಟಿಂಗ್ ಇದೆ ಅಮ್ಮ, ಬರಲು ಸದ್ಯಕ್ಕೆ ಸಾಧ್ಯವಿಲ್ಲ, ನಂತರ ಬರುತ್ತೇನೆ ಎಂಬುದಾಗಿ ಹೇಳುತ್ತಾನೆ. ನಾಳೆ ನೋಡೋಣ, ಬರುತ್ತೇನೆ ಎಂಬುದಾಗಿ ಹೇಳಿದಾಗ ಕಂಗಾಲಾದ ಲಕ್ಷ್ಮಿಯು ತುಂಬ ನೋವಿನ ಧ್ವನಿಯಿಂದ ಹೇಳುತ್ತಾರೆ, ನಿನ್ನ ಅಪ್ಪ ನಾಳೆಯವರೆಗೆ ಕಾಯುತ್ತಾರಾ? ಹೇಳು, ತಪ್ಪನಿಗಿಂತ ನಿನಗೆ ಕೆಲಸವೇ ಹೆಚ್ಚಾಯಿತಾ ಎಂಬುದಾಗಿ ಹೇಳುತ್ತಾರೆ. ರಾತ್ರಿ ಗಂಗಾಧರ್ ಅವರನ್ನು ಆಸ್ಪತ್ರೆಗೆ ಹಾಕಲಾಯಿತು. ಅವರನ್ನು ICU ಒಳಗೆ ಶಿಫ್ಟ್ ಮಾಡಲಾಗಿತ್ತು. ಆರತಿ ತನ್ನ ತಾಯಿಯೊಂದಿಗೆ ಆ ಕತ್ತಲಾದ ಹಾಸಿಗೆಯ ಬಳಿ ಬಂದು ಕುಳಿತುಕೊಂಡಿದ್ದಳು. ಗಂಗಾಧವರು ಸುಧಾರಿಸಿಕೊಂಡು ನಿಧಾನವಾಗಿ ಕಣ್ಣು ತೆರೆದು ಹೇಳುತ್ತಾರೆ, ಮಕ್ಕಳೇ, ನಾನು ಹೋಗುವುದಕ್ಕೆ ಬೇಡ ಎಂದರೆ ಹೋಗುವುದಿಲ್ಲ, ಆದರೆ ನೀವಿಬ್ಬರೂ ಒಟ್ಟಾಗಿ ಇರಬೇಕು, ಇದೇ ನನ್ನ ಕೊನೆಯ ಆಸೆ ಎಂಬುದಾಗಿ ಹೇಳುತ್ತಾರೆ. ಅವರ ಆ ಮಾತುಗಳನ್ನು ಕೇಳುತ್ತಿದ್ದಾಗಲೇ ಲಕ್ಷ್ಮಿಯು ತನ್ನ ಕಣ್ಣೀರಿನ ಹನಿ ಅವರ ಕೈ ಮೇಲೆ ಬೀಳುತ್ತದೆ. ಮಾರನೇ ದಿನ ಬೆಳಗ್ಗೆ ಅದ್ವೈತ್ ಬರುತ್ತಾನೆ. ಅವನು ಕುಟುಂಬದಿಂದ ದೂರ ಇದ್ದು ಎಷ್ಟು ದೊಡ್ಡ ಕೆಟ್ಟ ಪರಿಣಾಮ ಬೀರಿದೆ ಎಂಬುದು ಅವನಿಗೆ ಅರ್ಥವಾಯಿತು. ತಾಯಿ ಅವನನ್ನು ನೋಡುತ್ತಿದ್ದಂತೆ ಅವಳ ಹೃದಯವು ಕುಸಿದಂತೆ ವ್ಯಕ್ತವಾಗುತ್ತದೆ. ಆಗ ಆರತಿಯು, ಅಣ್ಣ ನೀನು ಬಂದೆಯಾ ಎಂದು ಅಳುತ್ತಾಳೆ. ಅದ್ವೈತ್ ತನ್ನ ತಂದೆಯ ಕೈ ಹಿಡಿದುಕೊಂಡು, ಅಪ್ಪ ನನ್ನನ್ನು ಕ್ಷಮಿಸಿ, ನಾನು ರಾತ್ರಿಯೇ ಬರಬೇಕಾಗಿತ್ತು, ನಾನು ತಪ್ಪು ಮಾಡಿದೆ ಅಪ್ಪ ಎಂಬುದಾಗಿ ಕಣ್ಣೀರಾಕಿ ಗೋಗರಿಯುತ್ತಾನೆ. ಆಗ ಗಂಗಾಧರವರು ನಗುತ್ತಾ ಹೇಳುತ್ತಾರೆ, ಹೋಗಲಿ ಬಿಡಿ ಸರ್, ನಾವು ಯಾರಿಗೆ ತಾನೇ ಬೇಸರ ಮಾಡುವುದಕ್ಕೆ ಕಾಯ್ತಾ ಇರ್ತೇವೆಯಾ? ನಿನಗೆ ಸಮಯ ಸಿಕ್ಕಾಗಿ ಬಂದೆಯಲ್ಲ, ನನಗೆ ಅದೇ ಖುಷಿ ಎಂಬುದಾಗಿ ಹೇಳುತ್ತಾರೆ. ಆ ಮಾತು ಅದ್ವೈತನ ಮನಸ್ಸನ್ನು ಅಲುಗಾಡಿಸುತ್ತದೆ. ತಂದೆ ತಾಯಿಯ ಮಮತೆ ಯಾವ ತಪ್ಪನ್ನು ಪಟ್ಟಿಯನ್ನು ಮಾಡಿಕೊಳ್ಳುವುದಿಲ್ಲ, ಅದು ಕ್ಷಮಿಸಬಲ್ಲದು, ಮರೆತೇ ಬಿಡುತ್ತದೆ. ನಮ್ಮ ತಪ್ಪುಗಳನ್ನು ಎಂದೂ ತಂದೆ ತಾಯಿಗಳು ಲೆಕ್ಕಕ್ಕೆ ಇಟ್ಟುಕೊಳ್ಳುವುದಿಲ್ಲ, ಅವರು ನಮ್ಮನ್ನು ಕೊನೆಯವರೆಗೂ ಕ್ಷಮಿಸುತ್ತಾರೆ ಎಂದುಕೊಳ್ಳುತ್ತಾನೆ. ದಿನಗಳ ಚಿಕಿತ್ಸೆಯ ನಂತರ ಗಂಗಾಧರ್ ಅವರು ಚೇತರಿಸಿಕೊಂಡು ಮನೆಗೆ ಮರಳುತ್ತಾರೆ. ಮರುದಿನ ಮನೆಯ ತುಂಬ ಬೆಳಕಿನಂತೆ ತೋರುತ್ತಿತ್ತು. ಲಕ್ಷ್ಮಿಯ ಮುಖದಲ್ಲಿ ತಿಂಗಳುಗಳ ನಂತರ ಸಂತೋಷದ ಭಾವವಿತ್ತು. ಅದ್ವೈತ್ ಹಳ್ಳಿಗಳಲ್ಲಿ ಕೆಲವು ದಿನಗಳೇ ಉಳಿಯುವುದಕ್ಕೆ ಬಂದಿದ್ದರೂ ಮನೆಗೆ ಬಂದ ನಂತರ ಅವನ ಮನಸ್ಸು ಬದಲಾಗತೊಡಗಿತು. ಬೆಳಗಿನ ಹನಿ ಹನಿಗೆ, ತಾಯಿಯ ಊಟಕ್ಕೆ, ತಂದೆಯ ಮಾತುಗಳಿಗೆ, ತಂಗಿಯ ಪ್ರೀತಿಗೆ ಕರಗಿ ಹೋಗುತ್ತಾನೆ. ಒಂದು ರಾತ್ರಿ ತಾಯಿ ಅನ್ನ ಪ್ರಾರ್ಥನೆ ಮಾಡುವಾಗ ಅವನು ನಿಧಾನವಾಗಿ ಹೇಳಿದ್ದ, ಅಮ್ಮ, ನಾನು ಮರುಕಳಿಸಿಕೊಳ್ಳೋಕೆ ಪ್ರಯತ್ನಿಸುತ್ತೇನೆ, ಮನೆಯ ಹತ್ತಿರ ಇರೋದಕ್ಕೆ ಯೋಚಿಸುತ್ತಿದ್ದೇನೆ, ಜೊತೆ ಇರಬೇಕೆಂದುಕೊಂಡಿದ್ದೇನೆ ಎಂದು ಹೇಳಿದ ಲಕ್ಷ್ಮಿಗೆ ಮಾತೇ ಬರುವುದಿಲ್ಲ. ನಿಜವಾ ಮಗನೇ ಎಂಬುದಾಗಿ ಕೇಳಿದಾಗ ಅವನು ಹೌದು ಅಮ್ಮ ಎಂದು ಹೇಳುತ್ತಾನೆ. ಆ ಮಾತುಗಳು ಅವಳಿಗೆ ಜೀವನದ ದೊಡ್ಡ ಉಡುಗೊರೆಯಂತೆ ಕಾಣಿಸುತ್ತದೆ. ನಗರಕ್ಕೆ ಕೆಲಸಕ್ಕೆ ಹೋದರೂ ವಾರದಲ್ಲಿ 3 ದಿನ ಮನೆಗೆ ಬರುತ್ತಿದ್ದ. ಮನೆಗೆ ಮತ್ತೆ ಜೀವಕಳೆ ತುಂಬುತ್ತದೆ. ಇತ್ತ ಆರತಿ ತನ್ನ ಶಿಕ್ಷಕಿಯಾಗುವ ಕನಸನ್ನು ಪೂರ್ಣಗೊಳಿಸಿಕೊಂಡಳು. ಅದು ಕುಟುಂಬದ ಹೆಮ್ಮೆಯೂ ಕೂಡ ಆಗಿತು. ಗಂಗಾಧರ್ ಅವರು ಲಕ್ಷ್ಮಿ ಇಬ್ಬರು ಮಕ್ಕಳಿಗೂ ಜೀವನದ ಪ್ರತಿದಿನ ಹಬ್ಬವಾಗಿತ್ತ. ಒಂದು ದಿನ ಸಂಜೆ ಗಂಗಾಧರ್ ಅವರು ಮನೆಯ ಹಿತ್ತಲಿನಲ್ಲಿ ಕುಳಿತಿದ್ದಾಗ ತನ್ನ ಮಗಳು ಮತ್ತು ಮನೆಯ ಕಟ್ಟಡಕ್ಕೆ ಹೆಸರುವಾಸಿಯಾಗಿರುತ್ತದೆ. ಮನಸ್ಸಿನ ಒಗ್ಗಟ್ಟಿಗೆ ಹೆಸರು ಸಿಗುತ್ತದೆ. ನೀವು ಒಂದಾಗಿದ್ದರೆ ಈ ಮನೆ ಯಾವಾಗಲೂ ದೇವಾಲಯವಾಗಿರುತ್ತದೆ ಎಂಬುದಾಗಿ ಹೇಳುತ್ತಾರೆ. ಅದ್ವೈತ್ ಹಾಗೂ ಆರತಿ ಇಬ್ಬರು ಕೂಡ ಒಪ್ಪಿಕೊಂಡು ನಗುತ್ತಾರೆ. ಆಗ ಅವರಿಬ್ಬರಿಗೂ ಕುಟುಂಬ ಜೀವನದಲ್ಲಿ ಎಷ್ಟು ಮುಖ್ಯ ಎಂಬುದು ಅರ್ಥವಾಗಿರುತ್ತದೆ. ಕುಟುಂಬಕ್ಕೆ ಬೆಲೆ ಕಟ್ಟಲು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಎಲ್ಲ ಬೆಲೆಗಳಿಗೆ ಮೀರಿದ ಒಂದು ದಿವ್ಯ ವರವೇ ಕುಟುಂಬ ಎಂಬುದಾಗಿ ತಿಳಿದುಕೊಳ್ಳುತ್ತಾರೆ. ಇಲ್ಲಿಗೆ ಕುಟುಂಬ ಇಂದರ ಕತೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ನನ್ನ ಧನ್ಯವಾದಗಳು. ಸ್ನೇಹಿತರೆ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಂದು ಹೇಳುತ್ತಾ ಮತ್ತೊಮ್ಮೆ ನಿಮಗೆ ಧನ್ಯವಾದವನ್ನು ತಿಳಿಸುತ್ತಾ ಮುಂದಿನ ಕಥೆಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು.